ಸಿದ್ದರಾಮಯ್ಯ ಮುಂದೆ ರಂಪಾಟ ಮಾಡಿದ ಶಿರಾ ಮೂಲದ ಮಹಿಳೆಗೆ ಕೇವಲ 24 ಗಂಟೆಯೊಳಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಡಿಸೆಂಬರ್ 2ರಂದು ತುಮಕೂರಿನಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಲು ಬಂದಿದ್ದ ಸಿಎಂ ಮುಂದೆ ಶಿರಾ ಮೂಲದ ಮಹಿಳೆಯೊಬ್ಬರು ರಂಪಾಟ ನಡೆಸಿದ್ಲು. ಸಿಎಂ ಜೂನಿಯರ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇದ್ದ ವೇಳೆ ತನಗೆ ಮನೆ ಸಿಗದಿದ್ದಕ್ಕೆ ಆಕ್ರೋಶಗೊಂಡ ರಾಬಿಯಾ ಅಸ್ಲಾಂ ಪಾಷಾ ಏಕಾಏಕಿ ಸಿಎಂ ಬಳಿ ಬರಲು ಯತ್ನಿಸಿದ್ಲು. ಈ ವೇಳೆ ಆ ಮಹಿಳೆಯನ್ನ ಪೊಲೀಸರು ತಡೆದಿದ್ರು. ಇದನ್ನ ಗಮನಿಸಿದ ಸಿಎಂ ಆ ಮಹಿಳೆಯನ್ನ ಕರೆದು ಆಕೆಯ ಸಮಸ್ಯೆಯನ್ನ ಆಲಿಸಿ ಕೂಡಲೇ ಶಿರಾ ಮಹಿಳೆಗೆ ನಿವೇಶನ ಮಂಜೂರಾತಿ ಮಾಡಬೇಕೆಂದು ಡಿಸಿಗೆ ಸಿಎಂ ಸೂಚಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿ 24 ಗಂಟೆಯೊಳಗೆ ಶಿರಾ ನಿವಾಸಿಯಾದ ರಾಬಿಯಾ ಅಸ್ಲಾಂ ಪಾಷಾಗೆ ನಿವೇಶನ ಮಂಜೂರಾತಿ ಆದೇಶ ಪತ್ರವನ್ನು ಗೃಹ ಸಚಿವ ಪರಮೇಶ್ವರ್ ಹಸ್ತಾಂತರಿಸಿದರು. ಈ ವೇಳೆ ಡಿಸಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ಸೇರಿ ಹಲವರು ಉಪಸ್ಥಿತರಿದ್ದರು. ಸಿಎಂ ಆದೇಶದಂತೆ ಆಕೆಯ ಕೋರಿಕೆಯ ಅರ್ಜಿಯಂತೆ ಶಿರಾ ಆಶ್ರಯ ಸಮಿತಿಯ ನಡವಳಿಯನ್ನ ಪರಿಗಣಿಸಿ ಸರ್ವೆ ನಂಬರ್ 100ರಲ್ಲಿ ನಗರ ಆಶ್ರಯ ಯೋಜನೆಯಡಿ 20-30 ಅಳತೆಯ ನಿವೇಶನ ನೀಡುವಂತೆ ನಗರಸಭೆಯಲ್ಲಿ ಟರಾವು ಅಂಗೀಕರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಹಕ್ಕುಪತ್ರ ವಿತರಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಡಿಸಿ ಶುಭ ಕಲ್ಯಾಣ್ ಸೂಚನೆಯನ್ನ ನೀಡಿದ್ದಾರೆ. ಇತ್ತ ಕೊನೆಗೂ ರಾಬಿಯಾ ಹೋರಾಟಕ್ಕೆ ಜಯ ಸಿಕ್ಕಿದ್ದು ನಿವೇಶನ ಹಂಚಿಕೆಯಾಗಿದ್ದಕ್ಕೆ ರಾಬಿಯಾ ಸಂತಸಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.